ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ವತಿಯಿಂದ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವವನ್ನು ಮಂಡಳಿ 90 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಫೆಬ್ರವರಿ 22ರಿಂದ ಮಾರ್ಚ್ 2ರವರೆಗೆ 9 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಗುಣವಂತೆಯ ಶ್ರೀಮಯ ಕಲಾ ಕೇಂದ್ರದ ನಿರ್ದೇಶಕ ಕೆರೆಮನೆ ಶಿವಾನಂದ ಹೆಗಡೆ ತಿಳಿಸಿದರು. ಹೊನ್ನಾವರ ಪಟ್ಟಣದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ರಾಜ್ಯದ ಮೀನುಗಾರಿಕೆ ಸಚಿವರಾದ ಮಂಕಾಳ ವೈದ್ಯ ಚಾಲನೆ ನೀಡಲಿದ್ದು, ವಿವಿಧ ಜನಪ್ರತಿನಿಧಿಗಳು, ಕಲಾ ಆರಾಧಕರು, ವಿವಿಧ ಸಂಘಟನೆಯ ಪ್ರಮುಖರು ಭಾಗವಹಿಸಲಿದ್ದಾರೆ. ಪ್ರತಿದಿನ ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸನ್ಮಾನ, ಪ್ರಶಸ್ತಿ ಪ್ರದಾನ ನಡೆಯಲಿವೆ. ವಿವಿಧ ರಾಜ್ಯಗಳ ಕಲಾವಿದರು ಕಲಾ ಪ್ರದರ್ಶನ ನೀಡುವರು. ಈ ವರ್ಷ ವಿಶೇಷವಾಗಿ ದಿ ಹೊಸತೋಟ ಮಂಜುನಾಥ್ ಭಾಗವತರ ಕುರಿತು ವಿಚಾರಗೋಷ್ಠಿ, 2 ದಿನ ತಾಳಮದ್ದಳೆ, ಸಮಾರೋಪ ದಿನ ಬೆಳಗಿನವರೆಗೆ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮಂಡಳಿ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಂಡಳಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ಎಲ್ಲ ಹಿರಿಯ ಹಾಗೂ ಹೊಸ ಕಲಾವಿದರನ್ನು ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು. ಭರತನಾಟ್ಯ, ಕಥಕ್ಕಳಿ, ಗಮಕವಾಚಕ, ವಯಲಿನ್, ಜುಗಲ್ಬಂದಿ, ನಾಟಕ, ಮೂಕಾಭಿನಯ, ಕೊಳಲು ವಾದನ, ಗೀತರಾಮಾಯಣ, ಹಿಂದೂಸ್ತಾನಿ ಸಂಗೀತ, ಅಹೋರಾತ್ರಿ ಯಕ್ಷಗಾನ ಮುಂತಾದವು ಪ್ರದರ್ಶನಗೊಳ್ಳಲಿವೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ 100ಕ್ಕೂ ಹೆಚ್ಚು ಪ್ರಖ್ಯಾತ ಕಲಾವಿದರು ಕಲಾ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಫೆಬ್ರವರಿ 22ರಂದು ಉದ್ಘಾಟನಾ ಸಮಾರಂಭದಲ್ಲಿ ಕೆರೆಮನೆ ಶಿವರಾಮ್ ಹೆಗಡೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಬೆಂಗಳೂರಿನ ಕರ್ನಾಟಕ ಜಾನಪದ ಪರಿಷತ್ತಿಗೆ ಪ್ರದಾನ ಮಾಡಲಾಗುವುದು. ಫೆಬ್ರವರಿ 23ರಂದು ಸಭಾ ಕಾರ್ಯಕ್ರಮದಲ್ಲಿ ಕೆರೆಮನೆ ಗಜಾನನ ಹೆಗಡೆ ಪ್ರಶಸ್ತಿಯನ್ನು ಯಕ್ಷಗಾನ ಕಲಾವಿದ ವಿದ್ವಾನ್ ಗಣಪತಿ ಭಟ್ ಮೊಟ್ಟೆಗದ್ದೆ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದು ಕೆರೆಮನೆ ಶಿವಾನಂದ ಹೆಗಡೆ ತಿಳಿಸಿದರು. ಸಂಭ್ರಮ ಮತ್ತು ರಾಷ್ಟ್ರೀಯ ನಾಟ್ಯೋತ್ಸವ ಇದನ್ನು ಸನ್ಮಾನ್ಯ ಮಂಕಾಳ ಎಸ್ಎಂಕೆ ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರು, ಕುಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿಕೊಡಲಿಕ್ಕಿದ್ದಾರೆ, ಬರ್ತೇನೆ ಅಂತ ಒಪ್ಪಿದ್ದಾರೆ. ಹಾಗೆ ಆ ದಿವಸ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಿರಂಜನ್ ವಾನಳ್ಳಿಯವರು ಬರ್ತಾ ಇದ್ದಾರೆ. ಹಾಗೆ ಆ ದಿವಸ ಆಶ್ರಯ ನುಡಿಯನ್ನು ಶ್ರೀಯುತ ಜೀವ ಭಟ್ ಹಿರಿಯ ಪತ್ರಕರ್ತರು ಅವರು ಹೇಳಲಿಕ್ಕಿದ್ದಾರೆ. ಈ ವರ್ಷದ ಶಿವರಾಮ್ ಹೆಗಡೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇವರಿಗೆ ನಾವು ನೀಡ್ತಾ ಇದ್ದೇವೆ. ಅವರು ಯುನೆಸ್ಕೋದಿಂದ ಮನ್ನಣೆ ಪಡೆದಂತಹ ಒಂದು ಸಂಸ್ಥೆ. ಆ ದಿವಸ ಸನ್ಮಾನ್ಯ ಜಿ ಬೋರ್ಲಿಂಗಯ್ಯ ಅವರು ಮತ್ತು ಆದಿತ್ಯ ನಂಜರಾಜ್ ಅವರು ಬರಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ಜಯರಾಜನ್, ಅಧ್ಯಕ್ಷರು ಫೋಕ್ಲ್ಯಾಂಡ್ ಕೇರಳ, ಇವರು ಕೂಡ ಆ ದಿವಸ ಇರ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೆರೆಮನೆ ಶ್ರೀಧರ್ ಹೆಗಡೆ, ಕೆಜಿ ಹೆಗಡೆ, ಅಪ್ಸರಗೊಂಡ, ನರಸಿಂಹ ಹೆಗಡೆ ಕೆರೆಮನೆ, ಮಹೇಶ್ ಹೆಗಡೆ ಮಾಳ್ಕೋಡ್ ಉಪಸ್ಥಿತರಿದ್ದರು.